ಜಗತ್ತು ಅನ್ನೋದು ನಿಜನಾ ಅಥವಾ ಸುಳ್ಳ? ಇದ್ರ ಬಗ್ಗೆ ಕೆಲವೊಂದು ಚರ್ಚೆಗಳು ಆಗ್ತಾ ಇದ್ದಾವೆ. ಕೆಲವೊಬ್ರು ಹೇಳ್ತಾರೆ ಈ ಜಗತ್ತು ಅನ್ನೋದೊಂದು ಮಾಯೆ, ಈ ಜಗತ್ತು ನಿಜ ಅಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವರು ಇಲ್ಲ, ಇವಾಗ ನಾವೇನು ಬದುಕ್ತಾ ಇದ್ದೀವಲ್ವ ಇದೇ ನಿಜ ಅಂತ ಇನ್ನು ಕೆಲವರು ಹೇಳ್ತಾರೆ. ನೋಡಿ, ಜಗತ್ತು ನಿಜ ಅಲ್ಲ ಅಂತ ಅಂದ್ಕೊಂಡ್ರೆ, ಇದೊಂದು ಮಾಯೆ ಅಂತ ಅಂದ್ಕೊಂಡ್ರೆ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಬರ್ತವೆ. ಹಾಗಾದರೆ ನಾವಿಲ್ಲಿ ಯಾಕೆ ಕಷ್ಟಪಡಬೇಕು? ನಾವು ಯಾಕೆ ಗುರಿಗಳನ್ನು ಸಾಧಿಸಬೇಕು? ನಾವು ಯಾಕೆ ಕರ್ಮಗಳನ್ನು ಮಾಡಬೇಕು? ನಾವು ಯಾಕೆ ಹುಡ್ತೀವಿ, ಯಾಕೆ ಸಾಯ್ತೀವಿ? ನಮಗೆ ಯಾವುದಕ್ಕೂ ಕ್ಲಾರಿಟಿ ಸಿಗೋದಿಲ್ಲ. ನೋಡಿ, ಏನಾದ್ರು ಒಂದು ಆಗ್ತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಸೃಷ್ಟಿಯಾಗಿದೆ ಅಂತಂದರೆ ಇದಕ್ಕೂ ಏನಾದ್ರು ಒಂದು ಕಾರಣ ಇದ್ದೇ ಇರುತ್ತೆ. ನೋಡಿ, ಇವಾಗ ನಾವು ನೋಡಿದರೆ ಜಗತ್ತು ಅನ್ನೋದು ಹೇಗೆ ಸೃಷ್ಟಿಯಾಯಿತು? ಇದು ಬಿಗ್ ಬ್ಯಾಂಗಿಂದ ಸೃಷ್ಟಿಯಾಯಿತು. ಬಿಗ್ ಬ್ಯಾಂಗ್ ಆದ ನಂತರ ಎಲೆಕ್ಟ್ರಾನ್ಗಳು ಬಂದವು, ಆಮೇಲೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಆಮೇಲೆ ಹೈಡ್ರೋಜನ್ ಮತ್ತು ಹೀಲಿಯಂ, ಆಮೇಲೆ ನಕ್ಷತ್ರಗಳು, ದೊಡ್ಡ ದೊಡ್ಡ ನಕ್ಷತ್ರಗಳು, ಆಮೇಲೆ ಗ್ರಹಗಳು, ಆಮೇಲೆ ಜೀವಿಗಳು. ಹೀಗೆ ನೋಡ್ಕೊತ ಹೋದರೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ ಹೇಳಬೇಕು ಅಂದರೆ. ನೋಡಿ, ನಮಗೆ ಒಂದು ಗೊತ್ತಿರಬೇಕು, ಬ್ರಹ್ಮಾಂಡ ತುಂಬ ಅಂದರೆ ತುಂಬಾ ದೊಡ್ಡದಿದೆ. ನಾವು ಬ್ರಹ್ಮಾಂಡದ ಒಂದು ಸಣ್ಣ ಭಾಗ ನೋಡ್ತಾ ಇದ್ದೀವಿ, ಅಷ್ಟೇ ಸಣ್ಣ ಭಾಗ ನೋಡ್ತಾ ಇದ್ದೀವಿ. ಬ್ರಹ್ಮಾಂಡ ಇಷ್ಟೇ ದೊಡ್ಡದಿದೆ ಅಂತ ಹೇಳಿದ್ದನ್ನು ಅಳತೆ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ದೊಡ್ಡದಿದೆ. ಅದು ನಮ್ಮ ಒಂದು ಕಲ್ಪನೆಗೂ ಮೀರಿದ್ದು ಅದು. ನೋಡಿ, ಹೀಗಿರಬೇಕಾದ್ರೆ ನಮಗೆ ಈ ಬ್ರಹ್ಮಾಂಡದ ಬಗ್ಗೆ ಎಷ್ಟು ತಿಳ್ಕೊಳ್ಳೋಕ್ಕಾಗುತ್ತೆ? ನಮ್ಮ ಬುದ್ಧಿ ಕೂಡ, ನಮ್ಮ ಮೆದುಳಿದೆಯಲ್ವಾ, ನಮ್ಮ ಮೆದುಳಿಗೂ ಕೂಡ ಒಂದು ಮಿತಿ ಇದೆ. ಅದಕ್ಕಿಂತ ದಾಟಿ ನಾವು ಏನನ್ನು ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಇವಾಗ ನೋಡಿ, ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇವಾಗ ನಾವು ನಾಯಿಗಳನ್ನು ಸಾಕ್ತಾ ಇರ್ತೀವಲ್ವ, ನಾಯಿಗಳಿಗೆ ಲೆಕ್ಕಾಚಾರ ಹಾಕೋಕ್ಕೆ ಬರೋದಿಲ್ಲ. ಆ ಒಂದು ಕೆಪಾಸಿಟಿ ನಾಯಿಗಳಿಗಿಲ್ಲ, ಪ್ರಾಣಿಗಳಿಗಿಲ್ಲ. ಅದೇ ರೀತಿಯಲ್ಲಿ ನಮಗೂ ಕೂಡ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ, ಇದರಲ್ಲಿ ಏನೆಲ್ಲ ಇದ್ದಾವೆ, ಏನೆಲ್ಲ ಆಗ್ತಾ ಇದೆ, ಇವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಆಗೋದಿಲ್ಲ. ನೋಡಿ, ಇದ್ರ ಬಗ್ಗೆ ಎಷ್ಟೇ ಅಧ್ಯಯನ ಮಾಡಿದರೂ ಕೂಡ, ಈ ಒಂದು ಬ್ರಹ್ಮಾಂಡದ ಬಗ್ಗೆ, ಜಗತ್ತಿನ ಬಗ್ಗೆ ಎಷ್ಟೇ ಅಧ್ಯಯನ ಮಾಡಿದರೂ ಕೂಡ ಇದರಲ್ಲಿ ಯಾವುದನ್ನು ನಾವು ಬದಲಾವಣೆ ಮಾಡೋಕ್ಕೆ ಆಗೋದಿಲ್ಲ. ಏನನ್ನು ಬದಲಾವಣೆ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಯಾವುದು ನಮ್ಮ ಕೈಯಲ್ಲಿಲ್ಲ, ನಮ್ಮ ಕೈಯಲ್ಲಿಲ್ಲ ಇದು ಯಾವುದು. ಹಾಗಾದರೆ ನಮ್ಮ ಕೈಯಲ್ಲಿ ಇರೋದು ಏನು? ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ನಾವಿಲ್ಲಿ ಇದ್ದೀವಿ ಅಂದರೆ ನಾವಿಲ್ಲಿ ಏನು ಮಾಡಬೇಕು? ನಾವು ಯಾವುದ್ರ ಬಗ್ಗೆ ತಿಳ್ಕೋಬೇಕು? ಈ ನಮ್ಮ ಕೈಯಲ್ಲಿರೋದು ಒಂದೇ. ನಮ್ಮ ಕೈಯಲ್ಲಿ ಏನಿದೆ ಅಂದರೆ ಅದು ಜೀವನ. ಜೀವನ ಇದೆ ನಮ್ಮ ಕೈಯಲ್ಲಿ. ನೋಡಿ, ಜೀವನದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಜೀವನದ ಬಗ್ಗೆ. ಯಾಕಂದರೆ ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೊಳ್ಬೋದು. ನಮ್ಮಲ್ಲಿರುವ ಏನೇ ಕೊರತೆಗಳಿದ್ದರೂ ನಾವು ಅವುಗಳನ್ನು ಫುಲ್ಫಿಲ್ ಮಾಡ್ಬೋದು. ಅಕಸ್ಮಾತ್ ನಮ್ಮಲ್ಲಿ ಏನಾದ್ರು ತಪ್ಪುಗಳಿದ್ದರೆ, ಒಂದು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದರೆ ನಮ್ಮ ಕ್ಯಾರೆಕ್ಟರ್ನ ನಾವು ಬದಲಾವಣೆ ಮಾಡ್ಕೋಬೋದು. ಇದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಇದು ಒಂದು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೇಕು. ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಜಗತ್ತು ಇದೆ ಅಂತಂದರೆ ಇದು ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದರೂ ಏನು ಉಪಯೋಗ ಇಲ್ಲ. ಯಾಕೆಂದರೆ ನಾವು ಯೋಚನೆ ಮಾಡಿದ್ರೇನು ಬಿಟ್ರೇನು, ನಾವೇನು ಮಾಡಿದ್ರೇನು ಬಿಟ್ರೇನು, ಇದು ಜಗತ್ತು ನಡೀತಾನೇ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಡೀಪಾಗಿ ಎಷ್ಟೇ ಯೋಚನೆ ಮಾಡಿದರೂ ಏನು ಪ್ರಯೋಜನ? ಇವಾಗ ನೋಡಿ, ಕೆಲವೊಬ್ಬರು ಈ ಜಗತ್ತಿನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತಾರೆ ಅಲ್ವಾ, ಸಾಕಷ್ಟು ತಿಳ್ಕೊಂಡಿರ್ತಾರೆ. ಅವರು ನಮಗೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ನಮಗೇನು ಅನಿಸುತ್ತೆ, ಅವರನ್ನು ನೋಡಿ ತುಂಬ ದೊಡ್ಡ ಜ್ಞಾನಿಗಳು ಅಂತ ಅಂದ್ಕೊತೀವಿ. ನೋಡಿ, ಆಧ್ಯಾತ್ಮದಲ್ಲಿ ಯಾವುದೇ ವಿಷಯ ಆಗಿರಲಿ, ಯಾರಾದರೂ ಹೇಳ್ತಾ ಇದ್ದಾರೆ ಅಂತಂದರೆ ಅದು ಜೀವನಕ್ಕೆ ಹತ್ತಿರ ಇದೆಯಾ, ನಾವು ಅದನ್ನು ನಮ್ಮ ಜೀವನದಲ್ಲಿ ಉಪಯೋಗಿಸ್ಬೋದಾ, ಅದು ನಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತಾ? ಮುಖ್ಯವಾಗಿ ಇವುಗಳನ್ನು ನೋಡಬೇಕು. ಒಬ್ಬನು ನದಿ ದಡದ ಹತ್ರ ಸುಮ್ಮನೆ ಹೋಗ್ತಾ ಇದ್ದಂತೆ. ಅಲ್ಲೊಂದು ಜಿಂಕೆ ನೀರು ಕುಡಿತಾ ಇತ್ತಂತೆ. ಜಿಂಕೆ ನೀರು ಕುಡಿಬೇಕಾದ್ರೆ ಎಲ್ಲೋ ಒಂದು ಕಡೆಯಿಂದ ಬಾಣ ಬಂದು ಜಿಂಕೆಗೆ ತಾಗುತ್ತೆ. ಯಾರೋ ಒಬ್ಬರು ಬಾಣ ಹೊಡಿತಾರೆ ಜಿಂಕೆಗೆ. ಆಗ ಆ ವ್ಯಕ್ತಿ ಫಸ್ಟ್ ಕೆಲಸ ಏನು ಮಾಡಬೇಕು? ಜಿಂಕೆನ ಬದುಕಿಸ್ಬೇಕು. ಬುದ್ಧಿವಂತರು ಅದನ್ನೇ ಮಾಡ್ತಾರೆ. ಫಸ್ಟು ಹೃದಯವಂತರು, ಕರುಣೆ ಉಳ್ಳವರು, ಜ್ಞಾನಿಗಳು ಫಸ್ಟ್ ಮಾಡೋದೇನೆಂದರೆ ಜಿಂಕೆನ ಬದುಕಿಸ್ತಾರೆ. ಆ ಬಾಣ ಎಲ್ಲಿಂದ ಬಂತು, ಅದನ್ನು ಯಾರು ಹೊಡೆದ್ರು, ಯಾಕೆ ಹೊಡೆದ್ರು, ಇವೆಲ್ಲ ವಿಷಯಗಳು ಬೇಕಾಗಿಲ್ಲ. ಯಾಕಂದರೆ ಇಂಥ ವಿಷಯಗಳು ಉಪಯೋಗನೂ ಇಲ್ಲ. ಹಾಗಾಗಿ ಅಲ್ಲಿ ಮಾಡಬೇಕಾಗಿರೋದು ಏನು? ಮುಖ್ಯವಾಗಿ ಜಿಂಕೆಯನ್ನು ಬದುಕಿಸ್ಬೇಕು. ಅದೇ ರೀತಿಯಲ್ಲಿ ನಾವಿಲ್ಲಿ ಈ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ, ಬ್ರಹ್ಮಾಂಡದ ಒಳಗಡೆ ಬದುಕ್ತಾ ಇದ್ದೀವಿ ಅಂತಂದರೆ
ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು, ಅದರಲ್ಲಿ ಏನೆಲ್ಲ ಇದೆ, ಇವುಗಳ ಬಗ್ಗೆ ಯೋಚನೆ ಮಾಡಬೇಕು, ಇಲ್ಲ ಅಂತನಂತ ಅಲ್ಲ. ಬಟ್ ಅದರಲ್ಲೇ ಡೀಪಾಗಿ ಹೋಗಬಾರ್ದು. ಮುಖ್ಯವಾಗಿರೋ ಒಂದು ಕೆಲಸ ಏನು ಅಂತಂದರೆ ನಮ್ಮ ಕೈಯಲ್ಲಿರೋದೊಂದು ಏನು ಅಂತಂದರೆ ಜೀವನ. ನೋಡಿ, ಎಲ್ಲೋ ಒಂದು ಕಡೆಗೆ ಆಧ್ಯಾತ್ಮ ಅಂದ ಕೂಡಲೇ ಈ ಈ ಬ್ರಹ್ಮಾಂಡ ಮತ್ತು ಗ್ರಹಗಳು, ಏನೋ ಒಂದು ಎನರ್ಜಿ, ಇವುಗಳ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ಇವುಗಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈ ಜೀವನ ಅನ್ನೋದನ್ನು ಎಲ್ಲೋ ಒಂದು ಕಡೆಗೆ ಮರೀತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಜೀವನದ ಬಗ್ಗೆ ಆಗಲಿ ಮತ್ತು ಕರ್ಮಗಳ ಬಗ್ಗೆ ಆಗಲಿ ದೇವರ ಬಗ್ಗೆ ಆಗಲಿ ಜಾಸ್ತಿ ಚರ್ಚೆಗಳೇ ಆಗ್ತಾ ಇಲ್ಲ. ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರೋದೇನು, ಇವುಗಳ ಬಗ್ಗೆ. ನಾವು ಇವುಗಳ ಬಗ್ಗೆ ಯೋಚನೆ ಮಾಡಲಿ ಬಿಡಲಿ, ಅದು ತನ್ಪಾಡಿಗೆ ಅದು ಕೆಲಸ ಮಾಡ್ತಾನೆ ಇರ್ತವೆ. ಹಾಗಾಗಿ ನಮ್ಮ ಕೈಯಲ್ಲಿರೋದೇನೆಂದರೆ ಮುಖ್ಯವಾಗಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದರೆ ಏನಾದರೂ ನಾವು ಇದರಲ್ಲಿ ಬದಲಾವಣೆ ತರೋಕ್ಕೆ ಸಾಧ್ಯ. ಆವಾಗ ನಮಗೆ ಗೊತ್ತಾಗುತ್ತೆ ಜೀವನ ಅಂದರೆ ಏನು, ನಾವು ಯಾಕೆ ಬದುಕ್ತಾ ಇದ್ದೀವಿ ಅಂತ. ಹಾಗಾದರೆ ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕಿದೆ ಅನ್ನೋದೊಂದು ಪ್ರಶ್ನೆ ಬರ್ಬೋದು ನಮ್ಮಲ್ಲಿ. ಅದು ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಕೆಲವೊಬ್ಬರಿಗೆ ಜಗತ್ತು ನಿಜ ಅಲ್ಲ ಅಂತ ಅನ್ಕೊತಾರೆ. ಯಾಕೆಂದ್ರೆ ನೋಡಿ, ರೀಸನ್ ಏನಿರುತ್ತೆ ಅಂತಂದರೆ ರೀಸನ್ ಏನಾದರೂ ಇರ್ಬೋದು. ಬಟ್ ನಾನು ಗೆಸ್ ಮಾಡಿರೋ ಪ್ರಕಾರ ಇದು ಜಗತ್ತು ಒಂದಲ್ಲ ಒಂದು ದಿವಸ ನಾಶ ಆಗುತ್ತೆ. ಹೌದು, 100% ಯಾವುದೆಲ್ಲ ಹುಟ್ಟಿದೆಯೋ ಅದು ನಾಶ ಆಗೇ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಡೌಟ್ ಇಲ್ಲ. ಮತ್ತು ಇನ್ನೊಂದೇನೆಂದರೆ ಯಾವುದು ಶಾಶ್ವತ ಅಲ್ಲ. ಇವಾಗ ನೋಡಿ, ನಾವು ಏನೆಲ್ಲ ಮಾಡ್ತೀವಿ, ಏನೆಲ್ಲ ಕಷ್ಟಪಡ್ತೀವಿ, ಏನೆಲ್ಲ ಗುರಿ ಸಾಧಿಸ್ತೀವಿ, ಏನೆಲ್ಲ ಮಾಡೋಕ್ಕೆ ಹೋಗ್ತೀವಿ, ಕೊನೆಗೆ ಯಾವುದು ಉಳಿಯೋದಿಲ್ಲ. ಒಂದಲ್ಲ ಒಂದು ದಿವಸ ನಾವು ಎಲ್ಲವನ್ನು ಬಿಟ್ಟು ಹೋಗ್ತೀವಿ. ಮತ್ತು ಇನ್ನೊಂದೇನೆಂದರೆ ಯಾರು ಶಾಶ್ವತ ಅಲ್ಲ. ಇವಾಗ ಜಗತ್ತೇ ನಾಶ ಆಗುತ್ತೆ ಅಂದರೆ ಯಾರಿರ್ತಾರೆ? ಯಾರು ಇರೋದಿಲ್ಲ. ನೋಡಿ, ಜಗತ್ತು ನಾಶ ಆಗುತ್ತೆ ಅನ್ನೋದೇನಿದೆಯಲ್ವಾ, ಇದು ವಾಸ್ತವ. ಇವಾಗ ಇದು ನಾಶ ಆಗುತ್ತೆ ಅಂತಂದರೆ ಕೆಲವರು ಏನು ಅಂದ್ಕೊಂಡಿದ್ದಾರೆ, ಈ ಒಂದು ಬ್ರಹ್ಮಾಂಡ, ಈ ಒಂದು ಜೀವಿಗಳು ಮತ್ತು ಈ ಒಂದು ನಮ್ಮ ಒಂದು ಜೀವನ, ಇದಕ್ಕೆ ಯಾರೂ ಇಲ್ಲ, ಇದನ್ನು ಯಾರು ನಡೆಸ್ತಾ ಇಲ್ಲ, ಅದೇ ನಡೀತಾ ಇದೆ ಅಂತ ಹೇಳಿ ಅನ್ಕೊತಾರೆ. ನೋಡಿ, ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ನಮಗೇನೋ ಒಂದು ಸಣ್ಣ ಭಾಗ ಕಾಣ್ತಾ ಇದೆಯಲ್ವಾ ಬ್ರಹ್ಮಾಂಡ, ಅದನ್ನು ನೋಡಿದರೆ ಸಾಕು, ಅದನ್ನು ಆಬ್ಸರ್ವ್ ಮಾಡಿದರೆ ಸಾಕು, ಅದರಲ್ಲೊಂದು ನಮಗೊಂದು ದೊಡ್ಡದಾದ ಒಂದು ಸತ್ಯ ಗೊತ್ತಾಗುತ್ತೆ. ಏನಂದರೆ ನೋಡಿ, ನಮ್ಮ ಕಣ್ಣಿಗೆ ಏನೆಲ್ಲ ಕಾಣ್ತಾ ಇದ್ದಾವೆ, ಸೂರ್ಯ, ಚಂದ್ರ ಅಲ್ವಾ, ಸಾಕಷ್ಟು ನಕ್ಷತ್ರಗಳು, ಇವೆಲ್ಲ ಕಾಣ್ತಾ ಇದ್ದಾವೆ. ಇವನ್ನೆಲ್ಲ ಸರಿಯಾಗಿ ಆಬ್ಸರ್ವ್ ಮಾಡಿದರೆ ಇವು ಹೆಂಗೆ ಬೇಕು ಹಾಗೆ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಒಂದು ನಿಯಮದ ಪ್ರಕಾರ ಕೆಲಸ ಮಾಡ್ತಾ ಇದ್ದಾವೆ. ಇವಾಗ ನೋಡಿ, ಸೂರ್ಯನ ಬಗ್ಗೆ ನಾನು ಸುಮಾರು ಸರಿ ಹೇಳಿದ್ದೀನಿ, ಸೂರ್ಯ ಸ್ವಲ್ಪ ಹಿಂದೆ ಮುಂದೆ ಹೋದರೆ ಏನಾಗುತ್ತೆ ಅಂತ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ಕಾಲಗಳು ಬದಲಾಗ್ತಾ ಇರ್ತವೆ ನೋಡಿ, ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ. ಇದರಲ್ಲಿ ಯಾವುದಾದ್ರು ಒಂದು ಇಲ್ಲ ಕುಲ್ಲ ಆದರೆ, ಹಿಂದೆ ಮುಂದೆ ಆದರೆ ಇದರಲ್ಲೂ ಕೂಡ ನಮಗೆ ತುಂಬಾ ತೊಂದರೆ ಆಗುತ್ತೆ. ಬಟ್ ಇವು ಎಲ್ಲವೂ ಸತತವಾಗಿ ಕೆಲಸ ಮಾಡ್ತಾ ಇದ್ದಾವೆ, ಅಂದರೆ ನಿಯಮದಲ್ಲಿದ್ದಾವೆ. ನಿಯಮಗಳು ಇದ್ದಾವೆ ಅಂದರೆ ನಿಯಮಗಳನ್ನು ಸೃಷ್ಟಿ ಮಾಡಿರೋ ಯಾವುದೋ ಒಂದು ಶಕ್ತಿ ಇದ್ದೇ ಇರುತ್ತಲ್ವಾ. ಇವಾಗ ನೋಡಿ, ಇವಾಗ ನಾವು ಒಂದು ಮನೆ ನೋಡಿದ್ವಿ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದು ಹೊಸದಾಗಿ ಕಟ್ಟಿರೋ ಒಂದು ಮನೆ ನೋಡಿದ್ರಿ, ಅಚ್ಚುಕಟ್ಟಾಗಿ ಕಟ್ಟಿರ್ತಾರೆ, ಅಲ್ಲಿ ಕೂಡ ನಿಯಮಗಳಿರ್ತವೆ. ಅವನ್ನೆಲ್ಲ ನೋಡಿದಾಗ ನಮಗೆ ಅನಿಸುತ್ತೆ ಇದನ್ನು ಯಾರೋ ಒಬ್ಬರು ಪ್ಲ್ಯಾನ್ ಮಾಡಿದ್ದಾರೆ, ಅಂದರೆ ಇದ್ರ ಹಿಂದೆ ಯಾವುದೋ ಒಂದು ಕೈ ಇದೆ ಅಂತ ಹೇಳಿ. ಅದೇ ರೀತಿಯಲ್ಲಿ ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆಯಲ್ವಾ ಬ್ರಹ್ಮಾಂಡ, ಅದನ್ನು ನಾವು ಆಬ್ಸರ್ವ್ ಮಾಡಿದರೆ ಸಾಕು, ಆವಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ನಿಯಮಗಳಿದ್ದಾವೆ, ಈ ನಿಯಮಗಳ ಹಿಂದೆ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನೇ ನಾವು ಭಗವಂತ ಅಂತ ಹೇಳಿ ಕರಿತೀವಿ. ಈಗ ವಿಷಯಕ್ಕೆ ಬಂದರೆ, ಹಾಗಾದರೆ ಜಗತ್ತು ನಿಜ ಅಲ್ವಾ? ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ನೋಡಿ, ಜಗತ್ತು ನಾಶ ಆಗುತ್ತೆ ಅನ್ನೋದು ವಾಸ್ತವ. ಆದರೆ ಇದು ಈಗ ನಾವು ಬದುಕ್ತಾ ಇದ್ದೀವಲ್ವಾ, ಇದು ನಿಜ. ಹಾಗಾಗಿ ಇದನ್ನು ಇನ್ನೂ ಸ್ವಲ್ಪ ಅರ್ಥ ಆಗಬೇಕು ಅಂತಂದರೆ, ನೋಡಿ, ಒಂದು ಜಾತ್ರೆಗೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ. ಜಾತ್ರೆಗೆ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಸಮಯ ಇರ್ತೀವಿ, ಆಮೇಲೆ ಒಂದಲ್ಲ ಒಂದು ದಿವಸ ಆ ಜಾತ್ರೆಯನ್ನು ಎತ್ತಿಬಿಡ್ತಾರೆ, ಅದು ಇರೋದಿಲ್ಲ. ಇವಾಗ ನೋಡಿ, ಅದರಿಂದ ನಾವು ಹೊರಗೆ ಬಂದ್ವಿ ಅಂದರೆ ಆ ಜಾತ್ರೆ ಇಲ್ಲ ಅಂತನ, ಯಾವಾಗಲೂ ಇಲ್ಲ ಅಂತನ, ಅದು ಒಂದು ಸುಳ್ಳು ಅಂತನ, ಇತ್ತು. ಓಕೆನಾ? ಆ ಒಂದು ಇತ್ತು, ಅಲ್ಲಿನ ನಾವು ಏನೆಲ್ಲ ಹೋಗ್ತೀವಿ, ಏನೆಲ್ಲ ಕರ್ಮಗಳನ್ನು ಮಾಡ್ತೀವಲ್ಲ, ಅವೆಲ್ಲ ನಿಜ. ಹಾಗಾಗಿ ಆ ಒಂದು ಜಾತ್ರೆ ಕೂಡ ಇರೋದು ಕೂಡ ನಿಜ. ಹಾಗೆಯೇ ಇಲ್ಲಿ ನಾವು ಬ್ರಹ್ಮಾಂಡದಲ್ಲಿ ನಾವಿಲ್ಲಿ ಈ ಒಂದು ಸಮಯದಲ್ಲಿ ಬದುಕ್ತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಇದು ನಿಜ ಅಂತ ಅನ್ಕೋಬೇಕು. ಜಗತ್ತು ಇವಾಗ ಇರೋದು ನಿಜ ಅಂತ ನಾವು ಅಂದ್ಕೊಂಡ್ರೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ, ಜೀವನದ ಬಗ್ಗೆ ಆಲೋಚನೆ ಮಾಡ್ತೀವಿ, ಮತ್ತು ಜೀವನವನ್ನು ಒಂದು ಸರಿಯಾದ ಕ್ರಮದಲ್ಲಿ ತೊಗೊಂಡೋಗ್ತೀವಿ. ನೋಡಿ, ಅಕಸ್ಮಾತ್ ಜಗತ್ತು ನಿಜ ಅಲ್ಲ ಅಂತ ಅಂದ್ಕೊಂಡ್ರೆ ಯಾವುದು ನಿಜ ಅಲ್ಲ, ಎಲ್ಲರೂ ಹೋಗ್ಬಿಡೋಣ ಅಂತ ಅನಿಸುತ್ತೆ. ಜೀವನದ ಮೇಲೆ ಆಸಕ್ತಿನೇ ಇರೋದಿಲ್ಲ, ಒಂದು ಕ್ಲಾರಿಟಿ ಇರೋದಿಲ್ಲ. ಹಾಗಾಗಿನೇ ನಾವು
ಜಗತ್ತು ನಿಜ ಅಲ್ಲ, ಇದೊಂದು ಮಾಯೆ ಅಂತ ಯಾವತ್ತಿಗೂ ಭಾವಿಸಬಾರ್ದು. ಹೌದು, ಒಂದಲ್ಲ ಒಂದು ದಿವಸ ಎಲ್ಲ ನಾಶ ಆಗುತ್ತೆ ನಿಜ, ಆದರೆ ನಾವು ಈಗ ಬದುಕ್ತಾ ಇದ್ದೀವಿ ಅಂತಂದರೆ ಹೌದು ಇದು ನಿಜ ಅಂತ ನಾವು ಭಾವಿಸಬೇಕು. ಆವಾಗ ಮಾತ್ರ ನಾವು ಎಲ್ಲವನ್ನು ಅಚ್ಚುಕಟ್ಟಾಗಿ ನಾವು ನೋಡ್ತೀವಿ ಮತ್ತು ಬುದ್ಧಿ ಕೂಡ ಉಪಯೋಗಿಸ್ತೀವಿ. ನೋಡಿ, ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಬ್ಬನು ಆಫೀಸರ್ ಇರ್ತಾನೆ ಅಂತ ಅಂದ್ಕೊಳ್ಳಿ. ನೀವು ಯಾವುದಾದ್ರು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರ. ಆಫೀಸರು ನಿಮಗೊಂದು ಕೆಲಸ ಕೊಡ್ತಾರೆ. ಆವಾಗ ನಿಮ್ಮ ಕೆಲಸ ಏನು? ಅಲ್ಲಿ ಫಸ್ಟ್ ಮಾಡಬೇಕಾಗಿರೋದು ಯಾವ ಕೆಲಸ ಕೊಟ್ಟಿದ್ದಾರೋ ಅದನ್ನು ಪ್ರಾಂಪ್ಟಾಗಿ ಮಾಡಬೇಕು. ಅದು ಬಿಟ್ಟು ಈ ಒಂದು ಆಫೀಸೆಲ್ಲ ಹೇಗಾಯಿತು, ಅವರು ಮ್ಯಾನೇಜರೆಲ್ಲ ಯಾಕಾದರೂ, ಈ ಒಂದು ಆಫೀಸನ್ನು ಯಾವ ಥರ ಪ್ಲಾನ್ ಮಾಡಿ ಕಟ್ಟಿದ್ದಾರೆ, ಇವುಗಳನ್ನೆಲ್ಲ ಯೋಚನೆ ಮಾಡಿದರೆ ನಿಮ್ಮನ್ನು ದಡ್ಡ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಬುದ್ಧಿವಂತರು ಏನಿದ್ದಾರಲ್ವಾ, ಬುದ್ಧಿವಂತರು ಜೀವನದಲ್ಲಿ ಒಂದೊಂದು ಕಳೆಯೋ ಸಮಯವನ್ನು ಕೂಡ ವೇಸ್ಟ್ ಮಾಡೋದಿಲ್ಲ. ಅವರು ಯಾವಾಗಲೂ ಅದನ್ನು ಒಳ್ಳೆಯದಕ್ಕೇ ಉಪಯೋಗಿಸ್ತಾರೆ. ಜಗತ್ತು ನಿಜಾನ ಸುಳ್ಳ ಈ ರೀತಿಯಲ್ಲಿ ಯೋಚನೆ ಮಾಡಬಾರ್ದು. ಜಗತ್ತು ಯಾಕಿದೆ, ನಾವು ಅದರಿಂದ ಏನು ಕಲಿಬೇಕು? ಸಿಂಪಲ್ ನೋಡಿ, ಇವಾಗ ನಮ್ಮ ಕಣ್ಣಿಗೆ ಏನೆಲ್ಲ ಕಾಣ್ತಾ ಇದೆಯಲ್ವಾ, ಸೂರ್ಯ, ಚಂದ್ರ, ಗಾಳಿ, ಆಕಾಶ, ನಕ್ಷತ್ರ, ಇವುಗಳ ಬಗ್ಗೆ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿದಾಗ ಅದರಲ್ಲಿ ಭಗವಂತ ಎಷ್ಟು ಅದ್ಭುತವಾಗಿ ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಭಗವಂತ ಎಷ್ಟು ಜ್ಞಾನವಂತ, ಆ ಭಗವಂತ ಅನ್ನೋ ಒಂದು ಶಕ್ತಿ ಎಷ್ಟು ದೊಡ್ಡದಿದೆ ಅನ್ನೋದೊಂದು ಜ್ಞಾನ ನಮಗೆ ಗೊತ್ತಾಗುತ್ತೆ. ಒಬ್ಬ ದೇವರು, ಒಬ್ಬ ಭಗವಂತ ಇದ್ದಾನೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಹುಟ್ಟುತ್ತೆ. ಯಾವಾಗ ಈ ಒಂದು ನಂಬಿಕೆ ಹುಟ್ಟುತ್ತೋ ಆಗ ಜೀವನನೂ ಕೂಡ ನಾವು ಒಳ್ಳೆ ರೀತಿಯಿಂದ ಅದನ್ನು ಉಪಯೋಗಿಸ್ತೀವಿ. ಜೀವನದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ, ಒಳ್ಳೆ ಕರ್ಮಗಳನ್ನು ಮಾಡ್ತೀವಿ. ನಾವು ಏನು ಕರ್ಮಗಳನ್ನು ಮಾಡ್ತೀವಲ್ವ, ಈ ಕರ್ಮಗಳು ಏನು ಮಾಡ್ತವೆ ಅಂದರೆ ನಮ್ಮ ಮುಂದಿನ ಜನ್ಮದ ಸ್ಥಿತಿಯನ್ನು ನಿರ್ಧಾರ ಮಾಡ್ತವೆ. ಹಾಗಾಗಿನೇ ಜೀವನದಲ್ಲಿ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್.